Hi everyone, welcome you all to GLB classes. I'm Veena Kiran. ಪ್ರೀತಿ SSLC ವಿದ್ಯಾರ್ಥಿಗಳೇ, ಬೋರ್ಡ್ನವರು ಬಿಟ್ಟಿರ್ತಕ್ಕಂತಹ KSEBಯ ಮಾದರಿ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನ ನಾವಿವತ್ತು ನೋಡೋಣ. ಪ್ರಶ್ನೆ ಪತ್ರಿಕೆ 1, ನಾನು ಇವತ್ತಿನ ತರಗತಿಯಲ್ಲಿ ಕ್ವಶನ್ ನಂಬರ್ 27 ಇಂದ 33 ವರ್ಗು ಕವರ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮಾಡೆಲ್ ಪೇಪರ್ 1, 2, 3, 4 ನಾಲ್ಕನ್ನು ಕವರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು 4 ಮಾಡೆಲ್ ಪೇಪರ್ ನ ಗ್ರಾಮರ್ ಕ್ವಶನ್ ನಂಬರ್ 1 ಇಂದ 17 ವರ್ಗುನು ಆಲ್ರೆಡಿ ವಿಡಿಯೋಗಳು ಇದಾವೆ ನನ್ನ ಚಾನೆಲ್ ಅಲ್ಲಿ. ಹೋಗಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಬಹುದು. ಮಾಡೆಲ್ ಪೇಪರ್ಸ್ ಅಂತಾನೆ ಇದೆ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಶುರು ಮಾಡೋಣ. ಡೈರೆಕ್ಟ್ ಆಗಿ ನಾನು 27th ಕ್ವಶನ್ಗೆ ಹೋಗ್ತೇನೆ. ಬಿಕಾಸ್ ಹೆಚ್ಚು ಮಾರ್ಕ್ಸ್ ಅನ್ನ ತಂದ್ಕೊಡುವಂತಹ ಏರಿಯಾ ಇದು. ಜಸ್ಟ್ ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ಮಾಡ್ಕೊಂಡು ಹೋದ್ರು ಕೂಡ ನಿಮ್ಗೆ ಇದ್ರಲ್ಲಿ 27 to 33 ಏನಿಲ್ಲ ಅಂದ್ರೂ ನಿಮ್ಗೆ 15 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. 27th question. I think it's astonishing that a stranger would jump off a train and risk his life for me. This is lesson number 2. There's a girl by the track. Who does I refer to? ಇಲ್ಲಿ I ಅಂದ್ರೆ ಯಾರು? Answer is ರೋಮಾ. ಅಷ್ಟು ಬರೆದ್ರು ಸಾಕು, ಅಥವಾ ರೋಮಾ ತಲ್ರಜ ಇಷ್ಟು ವರ್ಡ್ ಬರೆದ್ರು ಸಾಕು. ನೆಕ್ಸ್ಟ್ ಬಿ, ಹೂ ವಾಸ್ ಅ ಸ್ಟ್ರೇಂಜರ್. ಇಲ್ಲಿ ಸ್ಟ್ರೇಂಜರ್ ಅಂತಾರಲ್ಲ, ಅಂದ್ರೆ ಯಾರು? ಬಲೇಶ್ವರ್. ಸ್ಟ್ರೇಂಜರು ನನ್ಗೋಸ್ಕರ ಮೂವಿಂಗ್ ಟ್ರೈನ್ ಇಂದ ಜಂಪ್ ಮಾಡಿ ನನ್ನ ಲೈಫ್ ಅನ್ನ ಸೇವ್ ಮಾಡಿದ್ರು ಅಲ್ವಾ ಅಂತ ಕೇಳ್ತಾರೆ. ಸೊ ಸ್ಟ್ರೇಂಜರ್ ಅಂದ್ರೆ ಯಾರಿಲ್ಲಿ? ಬಲೇಶ್ವರ್. ಸಿ ಕ್ವೆಶನ್, ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್? ಆ ಸ್ಟ್ರೇಂಜರು ಸ್ಪೀಕರ್ಗೆ ಹೇಗೆ ಸಹಾಯ ಮಾಡಿದ್ರು? ಸ್ಪೀಕರ್ ಯಾರು? ರೋಮಾ. ಸ್ಟ್ರೇಂಜರ್ ಯಾರು? ಬಲೇಶ್ವರ್. ಬಲೇಶ್ವರ್ ರೋಮಾಗೆ ಹೇಗೆ ಸಹಾಯ ಮಾಡಿದ್ರು? ಆನ್ಸರ್, ಬಲೇಶ್ವರ್ jumped off the still moving train and with the help of the tempo truck driver he admitted her to the hospital ಅನ್ನೋದು ಉತ್ತರ ಆಗುತ್ತೆ. ಮೂವಿಂಗ್ ಟ್ರೈನ್ ಇಂದ ಜಂಪ್ ಮಾಡಿ ಆಕೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ 28th ಕ್ವಶನ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 15 years heads? ಇದು ಯೂನಿಟ್ ನಂಬರ್ 6 ದ ಡಿಸ್ಕವರಿ. ಇದು ಹೂ ಇಸ್ ದ ಸ್ಪೀಕರ್? ಇದ್ರೆ ಯಾರು ಈ ಮಾತನ್ನ ಹೇಳಿದ್ದು? ಜಿಯಾಗೋ ಹೇಳೋದು ಸ್ಟಾರ್ಟಿಂಗ್ ಅಲ್ಲೇ. ಒಬ್ಬನ ಕೈಯಲ್ಲಿ ಯಾಕೆ 50 ಜೀವಗಳನ್ನ ಕೊಡ್ಬೇಕು ಅಂತ. ಒನ್ ಮ್ಯಾನ್ ಅಂದ್ರೆ ಯಾರಿಲ್ಲಿ? ಒನ್ ಮ್ಯಾನ್ ರೆಫರ್ಸ್ ಟು ಕೊಲಂಬಸ್. ಅಷ್ಟು ಬರೆದ್ರು ಸಾಕಾಗುತ್ತೆ. ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ನ ಅರ್ಥ ಏನು ಅಂದ್ರೆ, ರೆಬೆಲಿಯಸ್ ವಾಸ್ ಹಿಸ್ ಇಂಟೆನ್ಷನ್. ಅವನು ರೆಬೆಲಿಯಸ್ ಅಂದ್ರೆ ರೆಬೆಲ್ ಆಗಿದ್ದಾನೆ, ಅವನ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಹಿ ವಾಸ್ ನಾಟ್ ಹ್ಯಾಪಿ ವಿತ್ ದ ವೇ ಆಫ್ ಕೊಲಂಬಸ್ ಬಿಹೇವ್ಡ್. ಕೊಲಂಬಸ್ ನ ವರ್ತನೆ ಆತನಿಗೆ ಇಷ್ಟ ಆಗಿಲ್ಲ. ಕೊಲಂಬಸ್ ಡಿಂಟ್ ಅಲೋ ದೆಮ್ ಟು ಗೋ ಬ್ಯಾಕ್ ಟು ದೇರ್ ಫ್ಯಾಮಿಲೀಸ್. ಯಾಕೆ ಅಂತಂದ್ರೆ ಕೊಲಂಬಸ್ ಸೀಮನ್ಗೆ ವಾಪಸ್ ಹೋಗಕ್ಕೆ ಬಿಟ್ಟಿಲ್ಲ. ಹಾಗಾಗಿ ದೇ ಡಿಂಟ್ ವಾಂಟ್ ಟು ಕಂಟಿನ್ಯೂ ದೇರ್ ವೋಯೇಜ್. ವೋಯೇಜ್ ಅಂದ್ರೆ ಸಮುದ್ರಯಾನ ಮುಂದುವರ್ಸೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸೀಮನ್ಗೆ. ನೆಕ್ಸ್ಟ್ 29, ಇಟ್ಸ್ ನೋ ಕೆರಿಯರ್ ಫಾರ್ ಬ್ರೈಟ್ ಬಾಯ್. ಒಳ್ಳೆ ಬುದ್ಧಿವಂತ ಹುಡುಗನಿಗೆ ಇದರಲ್ಲಿ ಭವಿಷ್ಯ ಇಲ್ಲ. ಇದು ಯೂನಿಟ್ ನಂಬರ್ 7 ಕಲರ್ಸ್ ಆಫ್ ಸೈಲೆನ್ಸ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಹೂ ಇಸ್ ದ ಸ್ಪೀಕರ್? ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಎರಡು ಒಂದೇ ಅರ್ಥವನ್ನ ಕೊಡುತ್ತೆ. ಸತೀಶ್ ಫಾದರ್ ಬರೆದ್ರೆ ಸಾಕು, ಅಥವಾ ಅವತಾರ್ ನಾರಾಯಣ್ ಅಂತ ಬರೀಬಹುದು, ಅಥವಾ ಇಷ್ಟು ಬರೆದ್ರು ಮಾರ್ಕ್ಸ್ ಸಿಗುತ್ತೆ. ವಾಟ್ ಡಸ್ ಇಟ್ ರೆಫರ್ ಟು? ಇಟ್ ಅಂತ ಇದೆಯಲ್ವಾ, ಇಟ್ ಅಂದ್ರೆ ಏನು? ಆನ್ಸರ್, ಡ್ರಾಯಿಂಗ್. ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೋ? ಸ್ಪೀಕರ್ ಅಂದ್ರೆ ಅವತಾರ್ ನಾರಾಯಣ್ ಈ ರೀತಿ, ಸೋ ಅಂದ್ರೆ ಆ ರೀತಿ ಯೋಚನೆ ಮಾಡೋದಕ್ಕೆ ಏನ್ ಕಾರಣ? ಬಿಕಾಸ್ ಯಾಕಂದ್ರೆ ಒನ್ ಕ್ಯಾನಾಟ್ ಅರ್ನ್ ಲೈವ್ಲಿಹುಡ್. ಲೈವ್ಲಿಹುಡ್ ಅಂದ್ರೆ ಜೀವನಕ್ಕೆ ಬೇಕಾದಂತದ್ದು, ಜೀವನ ಅವಶ್ಯಕ ಅಂತ. ಬೈ ಡ್ರಾಯಿಂಗ್ ಅಂಡ್ ಪೇಂಟಿಂಗ್. ಡ್ರಾಯಿಂಗು ಪೇಂಟಿಂಗು ಮಾಡ್ಕೊಂಡು ಜೀವನ ಸಾಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಮಾತಿನ ಅರ್ಥ. 30th ಕ್ವಶನ್, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಗೋಲ್. ಇದು ಪೋಯಮ್ ನಂಬರ್ 8 ಆಗಿರುತ್ತೆ. ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಆ ಪೋಯಮ್ ಇಂದ ಈ 30th ಕ್ವಶನ್ ಆಲ್ಮೋಸ್ಟ್ 4 ಪೇಪರ್ ಅಲ್ಲಿ 30th ಕ್ವಶನ್ ಪೋಯಮ್ ನಂಬರ್ 8 ಅಲ್ಲೇ ಇದೆ. ಆದ್ರೆ ಪ್ರೋಸ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಪೇಪರ್ 3 ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾಗಿ ಇದೇ ಕ್ವಶನ್ ಇದೇ ಪಾಠದಂತ ಹೇಳಲಿಕ್ಕೆ ಬರೋದಿಲ್ಲ. 27th
there's a girl by the track ಇರುತ್ತೆ 27th, ಸೆಕೆಂಡ್ ಯೂನಿಟ್, 28th 6th ಯೂನಿಟ್, 29th 7th ಯೂನಿಟ್ ಇದೇ ಆರ್ಡರ್ ಅಲ್ಲಿ ಇದೆ. ಅದೇ ಪೇಪರ್ ನಂಬರ್ 3 ಅನ್ನ ಹೊರತುಪಡಿಸಿ. ಓಕೆ, ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್? ಮೇಲಿನ ಮಾತುಗಳನ್ನು ಹೇಳಿದವರು ಯಾರು? ದ ಪೊಯೆಟ್ ಅಂತ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ, ಅಥವಾ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಅಂತ ಕೂಡ ಬರೀಬಹುದು. ವಾಟ್ ಈಸ್ ರೆಫರ್ ಟು ಆಸ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಯಾವುದನ್ನ ಕುರಿತು ಹೇಳಲಾಗಿದೆ ಇಲ್ಲಿ? ಇಟ್ ರೆಫರ್ಸ್ ಟು ದ ಪ್ರಿಸನ್. ಪ್ರಿಸನ್, ಜೈಲು, ಆ ಅರ್ಥದಲ್ಲಿ ಹೇಳಲಾಗಿದೆ. ಮೇಲ್ಗಡೆ ಒಂದು ಸ್ಪೇಸ್ ಶಿಪ್ ಅಲ್ಲಿ ಹೋದಾದ್ಮೇಲೆ ಅದು ಕನ್ಫೈನ್ಮೆಂಟ್ ಆಗುತ್ತೆ, ಅಂದ್ರೆ ಜೈಲ್ ತರ ಕೂಡಿ ಹಾಕಲ್ಪಟ್ಟಿರುತ್ತದೆ ಅನ್ನೋ ಅರ್ಥ. ವೈ ಡಸ್ ದ ಸ್ಪೀಕರ್ ಸೇ ಸೋ? ವೈ, ಏಕೆ ಸ್ಪೀಕರ್ ಆ ರೀತಿ ಹೇಳಿದ್ರು? ಬಿಕಾಸ್ ದ ಸ್ಪೀಕರ್ ವುಡ್ ಬಿ ಆಲ್ ಅಲೋನ್ ಇನ್ ದಿಸ್ ಕ್ಯಾಪ್ಸೂಲ್. ಕ್ಯಾಪ್ಸೂಲ್ ಅಂತಂದ್ರೆ ಒಂದು ಏನು ಅಲ್ಲಿ ಸ್ಪೇಸ್ ಸ್ಟೇಷನ್ ಏನಿರುತ್ತೆ ಅದು, ಅಥವಾ ಅದು ರಾಕೆಟ್, ಅವ್ರು ಹೋಗುವಂತಹ ರಾಕೆಟ್, ಅದ್ರಲ್ಲಿ ಅವರು ಒಬ್ರೇ ಇರ್ತಾರೆ. ನೋ ಒನ್ ವುಡ್ ವಿಸಿಟ್ ಹಿಮ್, ಯಾರೂ ವಿಸಿಟ್ ಮಾಡಲ್ಲ. ನಾರ್ ವುಡ್ ಹ್ಯಾವ್ ಎನಿ ಒನ್ ಟು ಟಾಕ್ ಟು, ಮಾತಾಡಕ್ಕೂ ಯಾರು ಇರೋದಿಲ್ಲ. ಹಿ ವುಡ್ ನೀದರ್ ರೈಟ್, ಬರೆಯಕ್ಕೂ ಆಗಲ್ಲ. ನಾರ್ ರಿಸೀವ್ ಎನಿ ಲೆಟರ್ಸ್, ಯಾವ ಲೆಟರ್ಸು ಕೂಡ ಬರೋದು ಇಲ್ಲ. ಈತನು ಯಾರಿಗೂ ಲೆಟರ್ ಬರೆಯಕ್ ಆಗಲ್ಲ. ಒಟ್ಟಾರೆ ಆ ಸ್ಪೇಸ್ ಅನ್ನೋದೇನಿದೆ ಅದರಲ್ಲಿ, ಸ್ಪೇಸ್ ಅಲ್ಲಿ ಅವರು ಸಾಲಿಟರಿ ಕನ್ಫೈನ್ಮೆಂಟ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಸೊ 31st ಕ್ವೆಶನ್ ತುಂಬಾ ಈಸಿ. ಇದನ್ನ ಈಸಿ ಮೆಥಡ್ ಅಲ್ಲಿ ಹೀಗೆ ಬರೆಯೋದಾದ್ರೆ, ಫಸ್ಟ್ ಗಿವನ್ ಪ್ರೊಫೈಲ್ ಈಸ್ ಅಂತ ಬರ್ಬಿಟ್ಟು, ಗಿವನ್ ಪ್ರೊಫೈಲ್ ಈಸ್ ಆಫ್ ಮಿಸ್ಟರ್ ರಾಘವೇಂದ್ರ, ಅದನ್ನ ಹಾಗೆ ಬರೀತೀರಾ, ಮಿಸ್ಟರ್ ರಾಘವೇಂದ್ರ ಅಂತ ಹಾಗೆ ಬರೀತೀರಾ. ಅದಾದ ನಂತರ ಇಲ್ಲೇನ್ ನೆಕ್ಸ್ಟ್ ಇದಾವೆ ಅದಕ್ಕೆಲ್ಲ ನೀವು ಇದನ್ನ ನಾನು ಪಾಸಿಂಗ್ ಪ್ಯಾಕೇಜ್ ನವ್ರಿಗೆ ಹೇಳ್ತಾ ಇದ್ದೀನಿ. ಹಿಸ್ ಎಜುಕೇಶನ್ ಈಸ್, ಹಿಸ್ ಪ್ರೊಫೆಷನ್ ಈಸ್, ಹಿಸ್ ಏಜ್ ಈಸ್. ಬರೆಯುವಾಗ ಎನ್ ಅನ್ನ ಸ್ಮಾಲ್ ಮಾಡ್ಬೇಕು, ಎಲ್ಲ ಕ್ಯಾಪಿಟಲ್ಸ್ ಅನ್ನ, ಈ ಕೋಲನ್ಸ್ ಅನ್ನ ತೆಗೆದು ಬರಿಬೇಕು. ಸ್ಟೇಟ್ಮೆಂಟ್, ಹಿಸ್ ಹೈಟ್ ಅಂಡ್ ವೆಯ್ಟ್ ಈಸ್, ಹಿಸ್ ಫ್ಯಾಮಿಲಿ ಈಸ್. ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಪಾಸಿಂಗ್ ಪ್ಯಾಕೇಜ್. ಮಿನಿಮಮ್ ಹೇಗಾದ್ರೂ 3ಕ್ಕೆ 2 ಬರ್ಲೇಬೇಕು ಅಂತ ಅನ್ನೋರಿಗೆ, ಅಥವಾ ನೀಟಾಗಿ ಬರೆದ್ರೆ 3ಗೆ 3 ಕೊಡ್ತಾರೆ. ಬಟ್ ಜ್ಞಾಪಕ ಇರ್ಲಿ, ಇದೆಲ್ಲ ಕ್ಯಾಪಿಟಲ್ ಅನ್ನ ಸ್ಮಾಲ್ ಮಾಡಿ ಬರಿಬೇಕು. ಓಕೆ, ಇಲ್ಲೆಲ್ಲ ಸ್ಮಾಲ್ ಇರ್ಬೇಕು. ರೀಸನ್ ಫಾರ್ ಇಸ್ ಪಾಪ್ಯುಲಾರಿಟಿ, ರೀಸನ್ ಅಂತ ಇರೋದ್ರಿಂದ ಈಸ್ ಬರಬೇಕು. ರೀಸನ್ ಫಾರ್ ಇಸ್ ಪಾಪ್ಯುಲಾರಿಟಿ. ಇಲ್ಲ ನಮ್ಗೆ ಇದು ಕಷ್ಟ ಆಗುತ್ತೆ ಅಂದ್ರೆ ಈಸ್ ಅನ್ನ ಇಲ್ಲೇ ಬರ್ದ್ಬಿಡಿ. ನೆಕ್ಸ್ಟ್ ಹಿಸ್ ಹಾಬೀಸ್, ಪ್ಲೂರಲ್ ಇರೋದ್ರಿಂದ ಆರ್ ಅನ್ನ ಬರಿಬೇಕಾಗುತ್ತೆ. ಹೀಗೆ ಬರೆದ್ರೆ ಖಂಡಿತ ಪಾಸಿಂಗ್ ಪ್ಯಾಕೇಜ್ ನವ್ರಿಗೆ ಮಿನಿಮಮ್ 3 ಮಾರ್ಕ್ಸ್ ಕೊಡ್ತಾರೆ. ಔಟ್ ಆಫ್ ಔಟ್ ನವ್ರಿಗೆ ಖಂಡಿತ ಬರಿಬೇಡಿ, ಅವರು ಹೀಗ್ ಬರೀರಿ. ದ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಮಿಸ್ಟರ್ ರಾಘವೇಂದ್ರ. He has completed his degree in BSc and master degree. He has completed ಬರಿಬೇಕು his degree, master degree, MEd, Master of Education. He is working as an education officer. Now he is 55 years old, ಅಥವಾ he is 55 years old ಅಂತ ಕೂಡ ಬರೀಬಹುದು. He is 5.4 height ಅವರ ಎತ್ತರ 5.4 ಇದೆ and 55 kgs. He is 5.4 height and 55 kg, 55 kg ತೂಕ ಇದ್ದಾರೆ. He has a son, ಅವರಿಗೊಬ್ಬ ಮಗ ಇದ್ದಾನೆ. He is an engineer, ಆತ ಇಂಜಿನಿಯರು. And he has one daughter, she is studying MBBS. She is studying in MBBS ಅಂತ ಹೇಳ್ಬೋದು. He is popular for his helping nature. He is very popular for his helping nature and for his best gardening. ತಮ್ಮ ಸಹಾಯ ಮಾಡೋ ಗುಣದಿಂದ ಮತ್ತೆ ಗಾರ್ಡನಿಂಗ್ ಸ್ಕಿಲ್ಸ್ ಇರೋದ್ರಿಂದ ಅವರು ಹೆಚ್ಚು ಜನಪ್ರಿಯ ಆಗಿದ್ದಾರೆ. ಹಿಸ್ ಹಾಬೀಸ್ ಆರ್, ಆತನ ಹವ್ಯಾಸಗಳೆಂದರೆ ಗಾರ್ಡನಿಂಗ್, ತೋಟಗಾರಿಕೆ, ಬೀ ಕೀಪಿಂಗ್
ಜೇನು ಸಾಕಣೆ, ಕಾಯಿನ್ ಕಲೆಕ್ಟಿಂಗ್, ನಾಣ್ಯಗಳನ್ನ ಕ್ರೋಢೀಕರಿಸೋದು, ಇದು ಅದನ್ನ ಹಾಬೀಸ್, ಹವ್ಯಾಸಗಳು ಅಂತ. ಡೆವಲಪ್ ದ ಸ್ಟೋರಿ, ಇದು ಪಾಸಿಂಗ್ ಪ್ಯಾಕೇಜ್ ನವ್ರು ಹೇಗ್ ಮಾಡಿ ಅಂತಂದ್ರೆ, ಸಿ, ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈನ್ ಅನ್ನ ಬರ್ದ್ಬಿಡಿ. ಒನ್ಸ್ ದೇರ್ lived a hare and a tortoise. ಒಮ್ಮೆ ಹೇರ್ ಅಂಡ್ ಟಾರ್ಟಾಯ್ಸ್ ವಾಸವಾಗಿದ್ದರು ಅಂತ. ಓಕೆ, ಈ ರೀತಿ ಫಸ್ಟ್ ಲೈನ್ ಅನ್ನ ಶುರು ಮಾಡಿ, ಆ ನಂತರ ಇಲ್ದನ್ನ ನೋಡ್ಕೊಂಡು ಈ ಡ್ಯಾಶಸ್ ಅನ್ನ ತೆಗೆದು ಈ ಡ್ಯಾಶ್ ಜಾಗದಲ್ಲಿ ಟಾರ್ಟಾಯ್ಸ್ ಅಂಡ್ ಈಗ ಬರ್ದಾದ್ಮೇಲೆ ದೇ, ಅವರು, ದೇ ಹ್ಯಾಡ್ ಆರ್ಗ್ಯುಮೆಂಟ್, ಇಲ್ಲಿ ಅಬೌಟ್ ರೇಸ್ ಬಗ್ಗೆ ಆರ್ಗ್ಯುಮೆಂಟ್ ಇತ್ತು, ಫುಲ್ ಸ್ಟಾಪ್, ಅಂಡ್ settled the argument, the race started, full stop, the hare ran fast but slept. At the same time, tortoise ran slowly and reached, full stop. At last the tortoise won the race. ಈ ರೀತಿ ನೀವು ಬರೆದ್ರೆ ಖಂಡಿತ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ನವರಿಗೆ 3 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಇನ್ನು ಸ್ಕೋರರ್ಸ್, ಒನ್ಸ್ ಅಪಾನ್ ಎ ಟೈಮ್ a hare and a tortoise had an argument. ಒಂದಾನೊಂದು ಕಾಲದಲ್ಲಿ ಒಂದು ಹೇರ್ ಅಂದ್ರೆ ಮೊಲ, ಟಾರ್ಟಾಯ್ಸ್ ಅಂದ್ರೆ ಆಮೆ ಮತ್ತು ಮೊಲದ ನಡುವೆ, ಮೊಲ ಮತ್ತು ಆಮೆಯ ನಡುವೆ ಒಂದು ಆರ್ಗ್ಯುಮೆಂಟ್, ವಾದ ಏರ್ಪಟ್ಟಿತ್ತು. ಹೂ ವಾಸ್ ಫಾಸ್ಟರ್, ಯಾರು ಅದರಲ್ಲಿ ಫಾಸ್ಟ್ ಇದ್ದಾರೆ, ವೇಗವಾಗಿದ್ದಾರೆ ಅಂತ. ದೇ ಡಿಸೈಡೆಡ್ ಟು ಸೆಟಲ್ ಆರ್ಗ್ಯುಮೆಂಟ್ ವಿತ್ ಅ ರೇಸ್. ಒಂದು ರೇಸ್ ನೊಂದಿಗೆ ತಮ್ಮ ವಾದವನ್ನ ಸೆಟಲ್ ಮಾಡ್ಕೊಂಡ್ರು. ರೇಸ್ ಶುರುವಾಯಿತು. ಅಂಡ್ ದ ಹೇರ್ ಕ್ವಿಕ್ಲಿ ರ್ಯಾನ್ ಫಾಸ್ಟ್, ಮೊಲ ಬೇಗ ಓಡ್ತು. ಲೀವಿಂಗ್ ದ ಟಾರ್ಟಾಯ್ಸ್ ಫಾರ್ ಬಿಹೈಂಡ್, ಫಾರ್ ಅಂದ್ರೆ ತುಂಬಾ, ಬಿಹೈಂಡ್ ಅಂದ್ರೆ ಹಿಂದೆ, ತುಂಬಾ ಹಿಂದೆ ಹಾಕಿ ಟಾರ್ಟಾಯ್ಸ್ ಅನ್ನ ಹೇರ್ ಫಾಸ್ಟ್ ಆಗಿ ಓಡ್ಬಿಡ್ತು. ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್, ಗೆಲ್ಲುವ ಕಾನ್ಫಿಡೆನ್ಸ್ ನೊಂದಿಗೆ ಹೇರ್ ಡಿಸೈಡೆಡ್ ಟು ಟೇಕ್ ಅ ನ್ಯಾಪ್ ಅರ್ಧ ದಾರಿಯಲ್ಲಿ ಒಂದು ಸಣ್ಣ ರೆಸ್ಟ್ ಅನ್ನ ಮಾಡೋದಕ್ಕೆ ಹೇರ್ ಡಿಸೈಡ್ ಮಾಡ್ತು. ಥ್ರೂ ದ ರೇಸ್, ಆ ರೇಸ್ನ ಮಧ್ಯದಲ್ಲಿ ಒಂದು ರೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತು. ಮೀನ್ ವೈಲ್, ಅಷ್ಟೊತ್ತಿಗೆ ಟಾರ್ಟಾಯ್ಸ್ ಕೆಪ್ಟ್ ಮೂವಿಂಗ್ ಸ್ಲೋಲಿ ಅಂಡ್ ಸ್ಟಡಿಲಿ. ಆ ಆಮೆ ನಿಧಾನವಾಗಿ, ಸ್ಲೋಲಿ ಸ್ಟಡಿಲಿ, ನಿರಂತರವಾಗಿ ನಡೀತಾನೇ ಇತ್ತು. ವೆನ್ ದ ಹೇರ್ woke up, ಆ ಮೊಲ ಎದ್ದಾಗ, ನಿದ್ರೆಯಿಂದ ಎಚ್ಚರಗೊಂಡಾಗ, ಇಟ್ ವಾಸ್ ಟೂ ಲೇಟ್, ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ದ ಟಾರ್ಟಾಯ್ಸ್ ಹ್ಯಾಡ್ ಆಲ್ರೆಡಿ ರೀಚ್ಡ್ ದ ಫಿನಿಶ್ ಲೈನ್, ಆ ಆಮೆ ಆಲ್ರೆಡಿ ಫಿನಿಶ್ ಲೈನ್ ಅನ್ನ ರೀಚ್ ಆಗಿತ್ತು. ಅಂಡ್ ಒನ್ ದ ರೇಸ್, ರೀಚ್ ಆಗಿ ರೇಸ್ ಅನ್ನ ಗೆದ್ದು ಬಿಡ್ತು. ಮಾರಲ್ ಈಸ್ ಸ್ಟಡಿ ಅಂಡ್ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಹೀಗೆ ಬರೆದ್ರೆ ಈಸಿ ಇದೆ. ನೀವೊಂದು 2 ಅಥವಾ 3 ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಪಿಕ್ಚರ್ ರೈಟಿಂಗ್ ಇಲ್ಲಿ ನೋಡಿ, ಸ್ಲೋ ಲರ್ನರ್ಸ್ಗೆ ಹೀಗೆ ಬರೀರಿ ನೀವು. ಫಸ್ಟ್ ಲೈನ್ ಇದೆ ಇರಲಿ, ಅ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ 1000 ವರ್ಡ್ಸ್. ಅ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ 1000 ವರ್ಡ್ಸ್. ಒಂದು ಚಿತ್ರವು 1000 ಪದಗಳಷ್ಟು ಗಿಂತ ಜಾಸ್ತಿ ಮಾತನಾಡುತ್ತೆ, 1000 ಪದಗಳಿಂತ ಹೆಚ್ಚಿನ ಕಥೆಯನ್ನ ಕಟ್ಕೊಡುತ್ತೆ ಅನ್ನೋ ಅರ್ಥ. ಐ ಆಮ್ ಗೋಯಿಂಗ್ ಟು ರೈಟ್ ಅ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪಿಕ್ಚರ್. ದಿಸ್ ಇಸ್ ಮೆಸೇಜ್ ಓರಿಯೆಂಟೆಡ್ ಪಿಕ್ಚರ್. ಇದು ಬೇಕಾದ್ರೆ ಬರಿಬಹುದು, ಇಲ್ಲಾಂದ್ರೆ ಒಮಿಟ್ ಮಾಡಬಹುದು. ಸೊ ಇಷ್ಟನ್ನ ಬರೆದು ಫಸ್ಟ್ ಲೈನು, ಇದು ಫಸ್ಟ್ ಲೈನು. ಸೆಕೆಂಡ್ ಲೈನು, ದಿಸ್ is a
ಮೀನಿಂಗ್ಫುಲ್ ಪಿಕ್ಚರ್, ಮೀನಿಂಗ್ಫುಲ್ ಪಿಕ್ಚರ್, ಇದು ಒಂದು ಅರ್ಥಗರ್ಭಿತವಾದಂತಹ ಚಿತ್ರ. ದಿಸ್ ಪಿಕ್ಚರ್ ಈಸ್ ಅಬೌಟ್ ರೋಡ್ ಕ್ರಾಸಿಂಗ್, ರೋಡ್ ಕ್ರಾಸಿಂಗ್, ರಸ್ತೆ ದಾಟುವ ಒಂದು ಚಿತ್ರ ಇದು. ಈ ಪಿಕ್ಚರು ರಸ್ತೆ ದಾಟುವ ಅದರ ಬಗ್ಗೆ ಇದೆ. ಇನ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ, ಈ ಪಿಕ್ಚರ್ ನಲ್ಲಿ ನಾನು ಏನೇನ್ ನೋಡಬಹುದು, ಇನ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ, ಈ ಪಿಕ್ಚರ್ ನಲ್ಲಿ ನಾನು ನೋಡಬಹುದಾಗಿದೆ. ಏನೇನ್ ನೋಡ್ತಿದ್ದೀರೋ ಅದನ್ನೆಲ್ಲ ಬರೀರಿ. ಇವ್ರು ಏನ್ ಮಾಡ್ತಿದ್ದಾರೆ, ಎ ಮ್ಯಾನ್ ಈಸ್ ರೈಡಿಂಗ್, ಇವ್ರು ಏನ್ ಮಾಡ್ತಾವ್ರೆ, ರೈಡಿಂಗ್ ಮಾಡ್ತಾವ್ರೆ, ಅದನ್ನ ಬರೀರಿ. ಏನಂತ, ಎ ಮ್ಯಾನ್ ಈಸ್ ರೈಡಿಂಗ್ ಬೈಕ್, ಕಾಮ. ಅಂಡ್ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ಎ ಬಾಯ್ ಈಸ್ ಹೆಲ್ಪಿಂಗ್ ಬ್ಲೈಂಡ್, ಇಲ್ಲಿ ನೋಡಿ ಕರ್ನಾಟಕ ಕಾಣಿಸ್ತಿದೆ, ಸೊ ಅದ ಬ್ಲೈಂಡ್, ಹೆಲ್ಪಿಂಗ್ ಬ್ಲೈಂಡ್ ಮ್ಯಾನ್ ಟು ಕ್ರಾಸ್ ದ ರೋಡ್, ಸಿಂಪಲ್ ಆಗಿ. ಅಂಡ್ another man and ಗರ್ಲ್, ಇಲ್ಲಿ ಇದಾರಲ್ಲ ಇವರು ಗರ್ಲ್, ಅನದರ್ ಮ್ಯಾನ್ ಅಥವಾ ಅದರ್ ಪೀಪಲ್ ಅಂತ ಕೂಡ ಹೇಳ್ಬೋದು. ಅದರ್ ಪೀಪಲ್ ಆರ್ ಟ್ರೈಂಗ್ ಟು ಕ್ರಾಸ್ ದ ರೋಡ್, ಅದರ್ ಪೀಪಲ್ ಆರ್ ಕ್ರಾಸಿಂಗ್ ದ ರೋಡ್, ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ದೇರ್ ಈಸ್ ಕಾರ್ ಆಲ್ಸೋ ಇನ್ ದ ಪಿಕ್ಚರ್, ದೇರ್ ಈಸ್, ಈ ಪಿಕ್ಚರ್ ಅಲ್ಲಿ ಏನೇನ್ ಕಾಣಿಸುತ್ತೋ ಅದನ್ನ ಬರೆಯೋದಿಕ್ಕೆ ದೇರ್ ಈಸ್, ಒಂದಿದ್ರೆ ದೇರ್ ಈಸ್, ಒಂದಕ್ಕಿಂತ ಜಾಸ್ತಿ ಇದ್ರೆ ದೇರ್ ಆರ್. ದೇರ್ ಈಸ್ ಅ ಕಾರ್ in the picture, there is a car in the picture, there is a man riding in the picture, there is a blind man crossing the road, there is a boy who helping crossing the road. ಈ ರೀತಿ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಇಷ್ಟು ಬರೆದ್ರು ಕೂಡ ನಿಮಗೆ 3 ಅಂಕಗಳು ಸಿಗುತ್ತೆ. ಬನ್ನಿ ಈಗ ಔಟ್ ಆಫ್ ಔಟ್ ಬರೆಯೋರಿಗೆ ಹೇಗೆ ಬರಿಬೇಕಂತ ಹೇಳ್ತೀನಿ. ಇನ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ ದ ರೋಡ್ ಅಂಡ್ ಸಿಗ್ನಲ್ ಲ್ಯಾಂಪ್ಸ್. ನೀವು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಬರೀತೀರಾ, ಪಿಕ್ಚರ್ ಸ್ಪೀಕ್ಸ್ ಮೋರ್ ದನ್ 1000 ವರ್ಡ್ಸ್ ಬರೆದು ಇನ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ ರೋಡ್ ಅಂಡ್ ಸಿಗ್ನಲ್ ಲ್ಯಾಂಪ್ಸ್, ಇಲ್ಲಿ ರೋಡ್ ಮತ್ತೆ ಸಿಗ್ನಲ್ ಲ್ಯಾಂಪ್ಸ್ ಗಳು ಕಾಣಿಸ್ತಿದೆ ಅಂತ ಬರೀತೀರಿ. There are 5 persons, 1, 2, 3, 4, 5. There are 5 persons including a young girl, ಇಲ್ಲಿ ಯಂಗ್ ಗರ್ಲ್ ಇದ್ದಾರೆ, and a kid, ಒಬ್ಬ ಹುಡುಗ ಇದ್ದಾನೆ. The kid is going to help the blind person. ಕಿಡ್ ಈ ಬ್ಲೈಂಡ್ ಪರ್ಸನ್ ಗೆ ಹೆಲ್ಪ್ ಮಾಡ್ತಿದ್ದಾನೆ. The boy is using an umbrella as a stick. ಈ ಹುಡುಗ the boy using this umbrella, ಛತ್ರಿಯನ್ನ ಸ್ಟಿಕ್ ರೀತಿಯಲ್ಲಿ ಯೂಸ್ ಮಾಡ್ತಿದ್ದಾನೆ, ಹೋಲ್ಡ್ ಹಿಡ್ಕೊಳ್ಳೋದಿಕ್ಕೆ. ಬಿಹೈಂಡ್ ದ ಬ್ಲೈಂಡ್ ಮ್ಯಾನ್, ಈ ಬ್ಲೈಂಡ್ ಮ್ಯಾನ್ ನ ಹಿಂದಗಡೆ ಐ ಕ್ಯಾನ್ ಸಿ ದಟ್ ದೇರ್ ಈಸ್ ಅ ಮ್ಯಾನ್ ಮೂವಿಂಗ್ ಟುವರ್ಡ್ಸ್ ದ ಸಿಗ್ನಲ್. ಇವರ ಹಿಂದಗಡೆ ಒಬ್ಬ ಮನುಷ್ಯ ಸಿಗ್ನಲ್ ದಾಟೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಸ್ ಕ್ಯಾರಿಂಗ್ ಅ ಬ್ಯಾಗ್ ವಿತ್ ಹಿಮ್, ನೋಡಿ ಇಷ್ಟು ಡೀಟೈಲ್ ಆಗು ಕೂಡ ನೋಡ್ಬೋದು. ಈಸ್ ಕ್ಯಾರಿಂಗ್ ಅ ಬ್ಯಾಗ್ ವಿತ್ ಹಿಮ್. ಬಿಟ್ವೀನ್ ದ ಕಿಡ್ ಅಂಡ್ ದ ಬ್ಲೈಂಡ್ ಮ್ಯಾನ್, ಕಿಡ್ ಮತ್ತೆ ಬ್ಲೈಂಡ್ ಮ್ಯಾನ್ ನ ನಡುವೆ ಬಿಟ್ವೀನ್ ಯಾರಿದ್ದಾರೆ, ಅ ಯಂಗ್ ಗರ್ಲ್. ಅ ಗರ್ಲ್ ಕ್ಯಾನ್ ಬಿ ಸೀನ್ ಅಬ್ಸರ್ವಿಂಗ್ ದ ಹೆಲ್ಪಿಂಗ್ ನೇಚರ್ ಆಫ್ ದ ಬಾಯ್. ಸೊ ಈಕೆ ಅಬ್ಸರ್ವ್ ಮಾಡ್ತಿದ್ದಾಳೆ ಏನನ್ನ, ಹೆಲ್ಪಿಂಗ್ ನೇಚರ್ ಆಫ್ ದಿಸ್ ಬಾಯ್ ಅನ್ನ. A person can seen passing the signal on his scooter.
ಒಬ್ಬ ವ್ಯಕ್ತಿ ಸ್ಕೂಟರ್ ನ ಮೇಲೆ ಸಿಗ್ನಲ್ ಅನ್ನ ಪಾಸ್ ಆಗ್ತಾ ಇದ್ದಾರೆ, ಪಾಸ್ ಆಗೋದನ್ನ ನೋಡಬಹುದಾಗಿದೆ. he has worn helmet, ಸೊ ಆ ಪರ್ಸನ್ ಏನ್ ಹಾಕೊಂಡಿದ್ದಾರೆ, he has worn helmet for his safety. we should wear helmet while riding two wheelers. ಇದು ಎಕ್ಸ್ಟ್ರಾ ನೀವು ಬೇಕಾದ್ರೆ ರೂಲ್ಸ್ ಬಗ್ಗೆ ಹೇಳ್ಬೋದು. we must wear helmet while riding two wheelers. on my right, ನಮ್ಮ ಬಲಗಡೆಗೆ a car can be seen. ಒಂದು ಕಾರು ಕಾಣಿಸ್ತಾ ಇದೆ. waiting for the green signal. ಸೊ ಕಾರ್ ಇಲ್ಲಿ ಮೂವ್ ಆಗ್ತಾ ಇಲ್ಲ, ವೇಟ್ ಮಾಡ್ತಾ ಇದೆ ಗ್ರೀನ್ ಸಿಗ್ನಲ್ ಗೋಸ್ಕರ. we also should follow the traffic rules. I like this picture very much. ನಾವು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. ನನ್ಗೆ ಈ ಪಿಕ್ಚರ್ ತುಂಬಾ ಇಷ್ಟ ಆಯ್ತು. ಸೊ ಹೀಗೆ ನೀವು ಬರೆದ್ರೆ ಖಂಡಿತ ನಿಮ್ಗೆ ಈ ಎಲ್ಲದರಲ್ಲೂ ಕೂಡ ಔಟ್ ಆಫ್ 4 ಮಾರ್ಕ್ಸ್ ಸಿಗುತ್ತೆ. ಆಲ್ ದಿ ಬೆಸ್ಟ್. ಪೇಪರ್ 2, ನೆಕ್ಸ್ಟ್ ಪೇಪರ್ 2, 3, 4 ಇದೆ. ಕ್ವಶನ್ ನಂಬರ್ 27 ಇಂದ 33 ವರೆಗೂ ಇರುತ್ತೆ. ನೋಡಿ, ಇದರ ಹೆಲ್ಪ್ ಅನ್ನ ತಗೊಳ್ಳಿ, ಮೇಕ್ ಯೂಸ್ ಆಫ್ ಇಟ್, ಅಂಡ್ ಯು ವಿಲ್ ಗೆಟ್ PDFs in my Telegram channel as well as WhatsApp channel. Thank you for watching.